ದರ್ಶನ್ ಅವ್ರದ್ದು ನವಗ್ರಹ ನಿಮ್ಮಲ್ಲ ಥಿಯೇಟರ್ ಹಾಕಿದ್ರಿ ಅಂದ್ರೆ ಒಂದು ಅಂದಾಜು ಎಷ್ಟು ಕಲೆಕ್ಷನ್ ಮಾಡ್ತಾರೆ ಸರ್ ಅವಾಗ ಅಂತ ರೀ ರಿಲೀಸ್ ಆಗ್ತದ ಸಿನಿಮಾ ಅಂತ ರಿಲೀಸ್ ಆಗಿದ್ಮೇಲೆ ಬಂದ್ರು ಚೆನ್ನಾಗಿ 150 200 300 ಈ ತರ ಜನಗಳು ಬಂದ್ ನೋಡವ್ರೆ. ಅಂದ್ರೆ ಸರೌಂಡಿಂಗ್ ಎಲ್ಲಾ ಕಡೆ ನಮ್ ಕಡೆ ಇನ್ನೊಂದ್ ಏನಂದ್ರೆ ಸರೌಂಡಿಂಗ್ ಒಂದೇ ಟೈಮಿಂಗ್ಸ್ 6 ಗಂಟೆ ಆದ್ರೆ 6 ಗಂಟೆ ಈ ತರ ಸರೌಂಡಿಂಗ್ ಎಲ್ರು ಹಾಕೊಂಡ್ರ ಅದ್ರಿಂದ ಜನ ಡಿವೈಡ್ ಆಗ್ಬಿಟ್ರು ಪಟ್ ಪಟ್ ಅಂತ ಹೇಳ್ಬಿಟ್ಟು ರಿಲೀಸ್ ಫಿಲಮ್ ಕೆಲವೊಬ್ರು ಇದ್ ಮಾಡ್ಕೊಂಡು ಅಲ್ಲಿದೆ ಈ ನಿಯರ್ ಬೈ ಎಲ್ಲಿದೆ ಅಲ್ಲ ಹತ್ರ ಅಲ್ಲೇ ಡಿವೈಡ್ ಆಗ್ಬಿಟ್ರು. 200 300 ಈ ತರ ಜನ ಬಂದವ್ರೆ. ಚೆನ್ನಾಗೇ ಬಂತು ಅದನ್ನು ರಿಲೀಸ್. ಅದಾಗ್ಲಿ ದಾಸನ ರಿಲೀಸ್ ಮಾಡಿದ್ ನೆಕ್ಸ್ಟ್ ಶಾಸ್ತ್ರಿ ಇವೆಲ್ಲ ಫಿಲಮ್ಗಳು ಒಳ್ಳೆ ಸಿದ್ದೇಶ್ವರದಲ್ಲೆಲ್ಲ ಕರಿಯ ಸಿದ್ದೇಶ್ವರದಲ್ಲೆಲ್ಲ ಸಿದ್ದೇಶ್ವರ ಬಿಬಿ ಚಿತ್ರಮಂದಿರ ಯಾವ್ದು ಕಮಲ್ ನಗರ್ ಅಲ್ಲೆಲ್ಲ ಏನ್ ಸ್ಕ್ರೀನ್ ಮೇಲೆ ಹತ್ತತ್ತೆ ಕುಣಿದ್ಬಿಟ್ಟವ್ರೆ. ಆ ಕಡೆ ಸೆಲೆಬ್ರೇಷನ್ ಜಾಸ್ತಿ. ಆ ಕಡೆಗೆಲ್ಲ ಅಪ್ಪಟ ಅಭಿಮಾನಿಗಳು ಏನ್ ನೈಟ್ ಟೈಮ್ ಅಲ್ಲಿ ಥಿಯೇಟರ್ ಸ್ಟಾಪ್ ಕಂಟ್ರೋಲ್ ಮಾಡಕ್ ಆಗ್ದೇನೆ ಇದ್ ಮಾಡ್ಕೊಂಡ್ ಬಂದ್ರು. ಬೇಸರಿಸುತ್ತಿದ್ರು ಫುಲ್ ಆ ಫಿಲಂ ನೈಟ್ ಶೋ ಬೇರೆ ಹಾಕಿದ್ರ 9:45ಗೆ ಜನಗಳು ಇರೋ ಬರೋದ್ರಲ್ಲಿ ಥಿಯೇಟರ್ ಸ್ಟಾಪ್ ಯಾವಾಗ ಹೋಗುತ್ತಪ್ಪ ಈ ಫಿಲಮ್ ಅನ್ನೋ ಒಂದ್ ಫೀಲ್ ಅವ್ರಿಗೆ. ಥಿಯೇಟರ್ ಸ್ಕ್ರೀನ್ ಮೇಲೆ ಹತ್ತಕ್ ಹೋದ್ರೆ ಬಿಡ್ಸಕ್ ಹೋದ್ರೆ ಹೋಗ ಆ ಕಡೆಗೆ ಅಂತ ಬಿಟ್ಟು ತಳ್ಳಾಡೋರು ಅಂತ ಆ ತರ ಎಲ್ಲ ಇದ್ ಮಾಡಿದ್ದಾರೆ. ರಿಲೀಸ್ ಟೈಮ್ ಅಲ್ಲಿ ಸಕ್ಕದಾಗಿ ಇದ್ ಮಾಡ್ಕೊಂಡ್ ಕೂತಾರೆ ಅವ್ರು ಬೇರೆ ಒಳಗಿರೋದಕ್ಕೂ. ಓಕೆ, ಇವಾಗ ಒಂದ್ 2023ರಲ್ಲಿ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅಂತ ಇವರು ಥಿಯೇಟರ್ ಒಂದಿಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ. ಹೌದು. ಬಟ್ ಇವಾಗ 24ರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆದ್ವು. ಬಟ್ ಆಮೇಲೆ ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆದ್ವು, ಒಂದ್ ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು. ನಾನ್ ಹೇಳೋದು ನೀವು ಒಂದೇ ಡೇಟ್ ಅನೌನ್ಸ್ ಮಾಡ್ಬಾರ್ದು. ಇವಾಗ 24 ಅಂದ್ರೆ 24ನೇ ತಾರೀಕು ಎಲ್ಲರೂ ಒಂದೇ ಸರ್ತಿ ಬಂದ್ಬಿಡ್ತೀರಾ. ಒಂದೇ ಸರ್ತಿ ಬರೋ ಬದ್ಲಿಗೆ ಈ 24 ನೀವು ಬಂದ್ರೆ ನೆಕ್ಸ್ಟ್ 1ನೇ ತಾರೀಕಿಲ್ಲ 29ನೇ ತಾರೀಕು 1ನೇ ತಾರೀಕು 30ನೇ ತಾರೀಕು ಈ ತರ ನೀವು ಬನ್ನಿ. ಒಂದ್ ವಾರ ಗ್ಯಾಪ್ ಇರಲಿ. ನಿಮ್ ಫಿಲಮ್ಗೂ ಕಲೆಕ್ಷನ್ ಆಗುತ್ತೆ, ನೆಕ್ಸ್ಟ್ ಅವ್ರ ಫಿಲಮ್ಗೂ ಕಲೆಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಸ್ಟಾರ್ ಸಿನಿಮಾ ರಿಲೀಸ್ ಆದಾಗ ಒಂದ್ ವಾರ ಸಾಕಾಗಲ್ಲ, ಒಂದ್ ತಿಂಗಳ ಗ್ಯಾಪ್ ಬೇಕು. ಅದನ್ನೇ ಒಂದ್ ತಿಂಗಳ ಗ್ಯಾಪ್ ಬೇಕೇ ಬೇಕು. ಬಟ್ ಮೂವಿ ಒಂದ್ ವೇಳೆ ಬೈ ಚಾನ್ಸ್ ಏನಾದ್ರು ಚೆನ್ನಾಗಿರ್ಲಿಲ್ಲ ಅಂದಾಗ ಜನಗಳು ಅಲ್ಲಿಗೆ ಡಿವೈಡ್ ಆಗ್ಬಿಡ್ತಾರಲ್ಲ. ಒಂದ್ ವಾರನಾದ್ರೂ ಈ ಫಿಲಮ್ ಓಡುತ್ತಲ್ವಾ, ಅವ್ರಿಗೆ ಅವ್ರು ಹಾಕಿರೋ ಬಂಡವಾಳಕ್ಕೆ ಅವ್ರ ಕಲೆಕ್ಷನ್ ಇದಾಗುತ್ತಲ್ವಾ. ಆ ತರ ಹೇಳೋದು. ಥಿಯೇಟರ್ಗೂ ಈ ಕಡೆ ಇಕ್ಕಟ್ಟು ಡೇಟ್ಗಳಿಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲಿ 2 ಶೋ 3 ಶೋ ಈ ತರ ಡಿವೈಡ್ ಮಾಡ್ಕೊಂಡಾಗ ಥಿಯೇಟರ್ಗೂ ಹೊಡಿತಾ ಬೀಳುತ್ತೆ. ಅದು ಒಂದು ಇದು ಒಂದು ಅಂತ ಹೇಳ್ಬಿಟ್ಟು ನಾನ್ ಹೇಳೋದು ಒಂದೊಂದ್ ವಾರ ಗ್ಯಾಪ್ ಇರ್ಲಿ. ಒಂದೊಂದ್ ವಾರ ಗ್ಯಾಪ್ ಇದ್ರೂ ಅಲ್ಲಿ ಅಡ್ಜಸ್ಟ್ ಆಗುತ್ತಲ್ಲ ಅಂತ. ಬೇಕಾದ್ರೆ ನೆಕ್ಸ್ಟ್ ಚೆನ್ನಾಗಿದ್ರೆ ಅದು ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂಟಿ ಆಗುತ್ತೆ ಫಿಲಮ್. ಇನ್ ಮಿಕ್ಕಿದ ಸ್ಕ್ರೀನ್ ಬೇರೆ ಯಾರಿಗೆ ಕೊಟ್ಕೊಬೇಕು ಅವ್ರು ಕೊಟ್ಕೊಂತಾರೆ, ಅಲ್ಲಾದ್ರೂ ಅಲ್ಲಿಗೆ ಜನ ಇದಾಗ್ತಾರೆ. ನೀವೆಲ್ಲಾ ಒಂದೇ ಕಡೆ ಡಿವೈಡ್ ಏನಂದ್ರೆ ಅದು ಇದು ಮಿಕ್ಸ್ ಮಾಡಿದಾಗ ಒಂದೇ ಸರ್ತಿ ಬಂದ ಜನ ಆ ಕಡೆಗೆ ಅರ್ಧ ಈ ಕಡೆ ಅರ್ಧ ಡಿವೈಡ್ ಆಗ್ಬಿಡ್ತಾರೆ. ಆ ಫಿಲಮ್ ನೋಡ್ಲಾ ಈ ಫಿಲಮ್ ನೋಡ್ಲಾ ಅಂತ ಹೇಳಿ. ಈಗ ರೀಸೆಂಟ್ ಆಗಿ ಹಾಗೆ ಆಯ್ತು, ಡಿಸೆಂಬರ್ ಅಲ್ಲಿ ಮ್ಯಾಕ್ಸ್ ಮತ್ತೆ ಯುಐ ಬಂತು. 4 ದಿನ ಗ್ಯಾಪ್ ಆಗಿದೆ. 4 ದಿವಸ ಗ್ಯಾಪ್. ಬಟ್ ಯುಐ ರಿಲೀಸ್ ಆದಾಗ ಒಳ್ಳೆ ಕಲೆಕ್ಷನ್ ಬರ್ತಿತ್ತು ಯುಐ. ಆ ನಂತರ ಮ್ಯಾಕ್ಸ್ ರಿಲೀಸ್ ಆದಾಗ ಒಂದ್ ಸ್ವಲ್ಪ ಡೌನ್ ಆಯ್ತು. ಮ್ಯಾಕ್ಸ್ ಜನ ತುಂಬಿಕೊಂಡ್ರು. ಮ್ಯಾಕ್ಸ್ ಗಿಲ್ಲ ಹೌಸ್ಫುಲ್ ಆಯ್ತಲ್ಲ. ಮ್ಯಾಕ್ಸ್ ಫುಲ್ ಎಷ್ಟು 3 ವಾರ 3 ವಾರ ಚೆನ್ನಾಗಿ ಬಂತು ಕಲೆಕ್ಷನ್. ಹೌದಾ? ಅಂದ್ರೆ ನಿಮ್ಗೆ ಅನ್ಸ್ತಾ ಅವಾಗ ಆ ಟೈಮ್ ಅಲ್ಲಿ ಇವಾಗ 2 ಸಿನಿಮಾನು ಚೆನ್ನಾಗಿ ಎರಡಕ್ಕೂ ಫುಲ್ ಇದೆ ಅಲ್ಲಿ. 2 ಕಡೆಗೂ ಯುಐನು ಚೆನ್ನಾಗ್ ಬರ್ತೈತೆ ಕಲೆಕ್ಷನ್, ಈ ಕಡೆ ಇದು ಚೆನ್ನಾಗ್ ಬರ್ತೈತೆ ಕಲೆಕ್ಷನ್. ಯಾವ್ದಕ್ಕಂತ ಇದು ಮಾಡಕ್ ಆಗತ್ತೆ. ಜನರು ಸಡನ್ಲಿ ಡೈವರ್ಟ್ ಆಗ್ಬಿಟ್ರು. ಅಂದ್ರೆ ಯುಐ ಒಂದ್ ಸ್ವಲ್ಪ ಕಲೆಕ್ಷನ್ ಯುಐ ಸ್ವಲ್ಪ ಕಮ್ಮಿ ಇದಾಗ್ಬಿಡ್ತು. ಜನ ಮ್ಯಾಕ್ಸ್ ಅಂದಿದ ತಕ್ಷಣ ಮ್ಯಾಕ್ಸ್ ಬೇರೆ ಚೆನ್ನಾಗಿದೆ ಅಂತ ರಿವ್ಯೂ ಬಂತ, ಜನಗಳು ಆ ಕಡೆಗೆ ಡಿವೈಡ್ ಆಗ್ಬಿಟ್ರು. ಅಂದ್ರೆ ನೆಕ್ಸ್ಟ್ ನಿಮ್ ಥಿಯೇಟರ್ ಅಲ್ಲಿ ನೆಕ್ಸ್ಟ್ ವಾರ ಯಾವ್ದು ಹಾಕೋ ಪ್ಲಾನ್ ಇದೆ ಏನು ಅಂತ? ನೆಕ್ಸ್ಟ್ ವಾರ ಇನ್ನು ಯಾವ್ದು ಡಿಸೈಡ್ ಮಾಡಿಲ್ಲ. ಇವಾಗ ಆಲ್ರೆಡಿ ಚಾವ ಚೆನ್ನಾಗಿದೆ ಕಲೆಕ್ಷನ್, ಚಾವ ಚೆನ್ನಾಗಿದೆ, ಆಮೇಲೆ ಡ್ರ್ಯಾಗನ್ ಚೆನ್ನಾಗಿದೆ. ಯಾವ ರೀತಿ ಆಡಿಯನ್ಸ್ ಬರ್ತಾರೆ ಅಂತ ನಮ್ಮ ಹತ್ರ ಕ್ಲಾಸ್ ಮಾಸ್ 2 ಜನನು ಬರ್ತಾರೆ. ಅದ್ರದ್ದು 2 ತರ ಜನನು ಬರ್ತಾರೆ. ಕ್ಲಾಸ್ ಆಡಿಯನ್ಸ್ ಹೆವಿ ಅಂದ್ರೆ ಕ್ಲಾಸ್ ಆಡಿಯನ್ಸ್ ನಮ್ಗೆ. ಎಲ್ಲ ಸಿನಿಮಾ ತಮಿಳು ಎಲ್ಲ ಹಾಕ್ತೀರಾ ನಿಮ್ಮ? ಎಲ್ಲ ಆಲ್ ಲ್ಯಾಂಗ್ವೇಜ್ ಹಾಕ್ತಿವಿ. ಹೆಚ್ಚಿಗೆ ಜನರು ಕನ್ನಡ ಸೆಂಟರ್ ಅಂತ. ಕನ್ನಡ ಮೊದ್ಲೆಲ್ಲ ಕನ್ನಡನೇ ಇದ್ ಮಾಡ್ಕೊಂತ. ಯಾವಾಗ 2 ಥಿಯೇಟರ್ ರನ್ನಿಂಗ್ ಇತ್ತಲ್ಲ ಈಶ್ವರಿ ಕಾಮಕ್ಕೆ, ಆ ಕಡೆಗೆ ಬೇರೆ ಲ್ಯಾಂಗ್ವೇಜ್ ಹಾಕೊಂಡ್ರೆ ಈ ಕಡೆ ಕನ್ನಡ ಮಾತ್ರ ಪರ್ಮನೆಂಟ್ ಎನಿ ಟೈಮ್. ಇವೊಂದು ಏನಂದ್ರೆ ಈಶ್ವರಿ ಥಿಯೇಟರ್ ಕ್ಲೋಸ್ ಆಗಿದೆ ಅಲ್ವಾ? ಹೌದು. ಅದು ಒಂದಿಷ್ಟು ಜನರಿಗೆ ರೀಸನ್ ಗೊತ್ತಿಲ್ಲ, ಏನಕ್ಕೆ ಕ್ಲೋಸ್ ಮಾಡಿದ್ರಿ ಏನಕ್ಕೆ ಅಂತ. ಅದು ನನ್ಗೂ ಗೊತ್ತಿಲ್ಲ. ಈಶ್ವರಿ ಥಿಯೇಟರ್ದು ಅದು ಓನರ್ದು ಇದು ಗೊತ್ತಿಲ್ಲ. ಮಾಡಿದ್ರೆ ಮಾಡ್ಬೋದು, ಓಪನ್ ಮಾಡ್ಬೋದು. ಅಂದ್ರೆ ಸಾಧ್ಯತೆ ಇದೆಯಾ? ಓಪನ್ ಮಾಡೇ ಮಾಡ್ತಾರೆ, ಅವ್ರು ಬಿಡಲ್ಲ, ಓಪನ್ ಮಾಡೇ ಮಾಡ್ತಾರೆ. ಯಾವಾಗ ಕ್ಲೋಸ್ ಆಗಿದೆ? ಆಯ್ತು, ಒಂದು 1 ಇಯರ್ ಹತ್ರ ಬಂತು. ಎಲ್ಲ ತುಂಬಾ ಹಳೆ ಸಿನಿಮಾಗಳು ಚೆನ್ನಾಗಿರೋ ಓಡಿದೆ ಅಲ್ಲೆಲ್ಲ. ಮೆಮೊರೀಸ್ ಇದೆ ತುಂಬಾ. ಬಂದಿರ್ತಾರೆ ಸೆಲೆಬ್ರಿಟೀಸ್ ಎಲ್ಲ ಇದಿರ್ತಾರೆ. ನೀವು ನೋಡಿದಾಗ ಯಾರು ಬಂದಿದ್ರಿ ಸರ್ ಆ ಥಿಯೇಟರ್? ನೀವು ನೋಡಿದಾಗ
ಎಲ್ರು ಬಂದಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು ಇವರು ಎಲ್ಲಾ ಫಿಲಮ್ ಹೀರೋಗಳು ಬಂದಿದ್ದಾರೆ. ರಿಷಬ್ ಶೆಟ್ಟಿ ಅವರೆಲ್ಲ ಇಲ್ಲಿ ಮೊದ್ಲು ಕಿರಿಕ್ಪಟ್ಟಿ, ಆಮೇಲೆ ಅದು ಯಾವ್ದು ಹರಿ ಕತೆ ಗಿರಿ ಕತೆ, ಬೆಲ್ ಬಾಟಮ್, ನೈಟ್ ಎಲ್ಲ ಇಲ್ಲೇ ಇರೋರು. ತುಂಬಾ ಜನ ಹೀರೋಗಳು ಬಂದಿದ್ದಾರೆ, ಇವ್ರೆ ಅಂತಲ್ಲ, ಎಲ್ಲಾ ತರ ಹೀರೋಗಳು ಎಲ್ಲಾ ಇವಾಗ ಏನೇನ್ ಬಿಗ್ ಬಿಗ್ ಸ್ಟಾರ್ಸ್ ಗಳು ಇದಾರೋ ಅವಾಗ ಆ ಟೈಮಲ್ಲಿ ಎಲ್ಲ ಬಂದಿದ್ ಮಾಡಿದ್ದಾರೆ. ಮ್ಯಾನೇಜರ್ ಹೇಳ್ತಾ ಇರ್ತಾರಲ್ಲ ಕಾಮಕ್ಕೆ ಮುತ್ತಣ್ಣವರು, ಎಲ್ಲಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗ್ಲಿ, ಯಶ್ ಅವ್ರಾಗ್ಲಿ, ಆಮೇಲೆ ದರ್ಶನ್ ಆಗ್ಲಿ, ಪ್ರತಿಯೊಬ್ರು ಇಲ್ಲೆಲ್ಲ ಬಂದ್ ವಿಸಿಟ್ ಮಾಡಿ ಫಸ್ಟ್ ಎಲ್ಲಾ ಕನ್ನಡ ಸೆಂಟರ್ಗಳು, ಕನ್ನಡ ಫಿಲಮ್ಗೆ ಇದು ಒಂಥರ ಸ್ಟಾರ್ ಥಿಯೇಟರ್ ಇದ್ದಂಗೆ. ಈ ಬಾರಿ ಹೆಚ್ಚಂದ್ರೆ ಸ್ಟಾರ್ ದರ್ಶನ ಒಂದ್ ಸ್ವಲ್ಪ ನಿರೀಕ್ಷೆ ಇರ್ಬೋದು. ಡೇವಿಲ್ ಮೇಲೆ ನಿರೀಕ್ಷೆ ಇದ್ದೇ ಇದೆ. ಅವ್ರ ಅಭಿಮಾನಿಗಳಂತೂ ಕಾಯ್ತಾ ಇದ್ದಾರೆ, ಅವಾಗಿಂದ ಆತುರದಲ್ಲಿದ್ದಾರೆ, ಯಾವಾಗ ಬರುತ್ತೆ ಯಾವಾಗ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮಾಸ್ ಆಡಿಯನ್ಸ್ ಇದು. ಮಾಸು ಟ್ರೈಲರ್ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.